ಫಸ್ಟ್ ಸೆಂಟೆನ್ಸ್, ನಾನು ಮನೆಯಲ್ಲಿ ಇದ್ದೇನೆ. ನಾನು ಮನೆಯಲ್ಲೇ ಇದ್ದೇನೆ. ಈ ವಾಕ್ಯ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಐ ಆಮ್ ಆಟ್ ಹೋಮ್. ಐ ಆಮ್ ಆಟ್ ಹೋಮ್ ಅಂದರೆ ನಾನು ಮನೆಯಲ್ಲಿ ಇದ್ದೇನೆ. ನೆಕ್ಸ್ಟ್, ನಾನು ಬಸ್ನಲ್ಲಿ ಇದ್ದೀನಿ. ನಾನು ಬಸ್ನಲ್ಲಿದ್ದೀನಿ. ಯಾರಾದರೂ ಫೋನ್ ಮಾಡಿದಾಗ ಎಲ್ಲಿದೆ ಇರ್ತಾರಲ್ಲ ಅವಾಗ ಹೇಳೋದು ಆ ಥರ ಇಂಗ್ಲೀಷ್ನಲ್ಲಿ, ಐ ಆಮ್ ಆನ್ ದ ಬಸ್. ಐ ಆಮ್ ಆನ್ ದ ಬಸ್. ನಾನು ಬಸ್ನಲ್ಲಿ ಅದೀನಿ ಅಂತ ಅರ್ಥ. ನೆಕ್ಸ್ಟ್, ಎಲ್ಲರೂ ಇಲ್ಲಿ ಇದ್ದಾರೆ ಅಂದರೆ ಯಾರಾದರೂ ಬರುವಾಗ ಹೇಳ್ತೀವಲ್ಲ, ನೀ ಎಲ್ಲಿದ್ದೀಪ್ಪ, ಎಲ್ಲರೂ ಇಲ್ಲಿ ಇದ್ದೀವಂತ. ಅದನ್ನು ಇಂಗ್ಲೀಷ್ನಲ್ಲಿ ಎವ್ರಿಬಡಿ ಈಸ್ ಹಿಯರ್. ಎವ್ರಿಬಡಿ ಈಸ್ ಹಿಯರ್. ಎಲ್ಲರೂ ಇಲ್ಲಿದ್ದಾರೆ ಅಂತ ಹೇಳ್ತೀವಿ. ನೆಕ್ಸ್ಟ್, ನೀನು ಯಾಕೆ ಮನೆಯಲ್ಲಿ ಇಲ್ಲ. ನೀನು ಯಾಕೆ ಮನೆಯಲ್ಲಿ ಇಲ್ಲ ಅಂತ ಕೇಳ್ತೀವಲ್ಲ ಅವನಿಗೆ ಎಲ್ಲಿಯಾದರೂ ಆಚೆ ಇದ್ದಾಗ, ಅದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಕೇಳಬೇಕು, ವೈ ಆರ್ ಯು ನಾಟ್ ಆಟ್ ಹೋಮ್. ವೈ ಆರ್ ಯು ನಾಟ್ ಆಟ್ ಹೋಮ್. ಯಾಕೆ ನೀನು ಮನೆಯಲ್ಲಿಲ್ಲ ಅಂತ ಅರ್ಥ. ನೆಕ್ಸ್ಟ್, ನೀನು ಇಂದು ಬೆಳಗ್ಗೆ ಎಲ್ಲಿದ್ದೆ. ಕೇಳ್ತಿಲ್ಲ ಯಾರೋ ಫ್ರೆಂಡ್ಸ್ಗೆ ಎದುರು ಎಲ್ಲರೂ ಬೆಳಗ್ಗೆ ಅಥವಾ ಮುಂಜಾನೆ ಎಲ್ಲಿದ್ದೆಪ್ಪ ಅಂತ. ಅದನ್ನು ಇಂಗ್ಲೀಷ್ನಲ್ಲಿ ವೇರ್ ವರ್ ಯು ದಿಸ್ ಮಾರ್ನಿಂಗ್. ವೇರ್ ವರ್ ಯು ದಿಸ್ ಮಾರ್ನಿಂಗ್ ಅಂತ ಕೇಳಬೇಕು. ನೆಕ್ಸ್ಟ್, ನೀನು ಅವನ ಜೊತೆ ಇದ್ದೀಯಾ. ನೀನು ಅವನ ಜೊತೆ ಇದೆಯಾ ಕೇಳ್ತೀವಲ್ಲ ಯಾರಿಗಾದ್ರೆ, ಏನಪ್ಪ ನೀನು ಅವನ ಜೊತೆ ನೀನು ಅದೀಯಾ ಅಂದ್ರೆ ಅವನ ಸ್ನೇಹಿತನ ಜೊತೆ ಅದೀಯಾ ಅಂತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ವರ್ ಯು ವಿತ್ ಹಿಮ್. ವರ್ ಯು ವಿತ್ ಹಿಮ್ ಅಂತ ಹೇಳಬೇಕು. ನೆಕ್ಸ್ಟ್, ಅವನು ನಿನ್ನ ಜೊತೆ ಇದ್ನಾ ಕೇಳ್ತೀವಲ್ಲ ಯಾರಿಗಾದ್ರೆ, ಅವನು ನಮ್ಮ ತಮ್ಮಲ್ಲಿ ಅಣ್ಣಲ್ಲಿ ನಿನ್ನ ಜೊತೆ ಇದ್ನಾ ಅಂತ ಕೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ವಾಜ್ ಹಿ ವಿತ್ ಯು. ವಾಜ್ ಹಿ ವಿತ್ ಯು. ನೀವು ನಿನ್ನ ಜೊತೆ ಇದ್ನಾ. ನೆಕ್ಸ್ಟ್, ನ್ಯೂಸ್ ಪೇಪರ್ನಲ್ಲಿ ತುಂಬ ಜಾಹೀರಾತುಗಳಿವೆ. ನ್ಯೂಸ್ ಪೇಪರ್ನಲ್ಲಿ ತುಂಬ ಜಾಹೀರಾತುಗಳಿವೆ. ಅದನ್ನು ಇಂಗ್ಲೀಷ್ನಲ್ಲಿ ದೇರ್ ಆರ್ ಟೂ ಮೆನಿ ಆ್ಯಡ್ಸ್ ಇನ್ ದ ನ್ಯೂಸ್ ಪೇಪರ್. ದೇರ್ ಆರ್ ಟೂ ಮೆನಿ ಆ್ಯಡ್ಸ್ ಇನ್ ದ ನ್ಯೂಸ್ ಪೇಪರ್. ನೆಕ್ಸ್ಟ್, ವೆಬ್ಸೈಟ್ನಲ್ಲಿ ಯಾವುದೇ ಲಿಂಕ್ ಇಲ್ಲ. ಹೇಳ್ತೀವಲ್ಲ, ನಾನು ಲಿಂಕ್ ಕಳಿಸಿ ನೋಡ್ತಿರ್ತಾರಲ್ಲ, ದೆನ್ ವೆಬ್ಸೈಟ್ನಲ್ಲಿ ಯಾವುದೇ ಲಿಂಕ್ ಇಲ್ಲ ಅನ್ನೋಕ್ಕೆ ದೇರ್ ಈಸ್ ನೋ ಲಿಂಕ್ ಆನ್ ದ ವೆಬ್ಸೈಟ್ ಅಂತ ಹೇಳಬೇಕು. ಏನು, ದೇರ್ ಈಸ್ ನೋ ಲಿಂಕ್ ಆನ್ ದ ವೆಬ್ಸೈಟ್. ಕಿರಣ್ ಮತ್ತು ನಾನು ಮೈಸೂರಿನಲ್ಲಿದ್ದೇವೆ. ಯಾರಾದರೂ ಕೇಳ್ತಾರಲ್ಲ ಎಲ್ಲಿದ್ದೀರಿ ಅಂತೇಳಿ, ಇಲ್ಲ ಕಿರಣ್ ನಾನು ಇಲ್ಲಿ ಮೈಸೂರಿಗೆ ಬಂದೇವೆ ಅಂತ ಹೇಳ್ಬೇಕಂದ್ರೆ ಇಂಗ್ಲೀಷ್ನಲ್ಲಿ ಕಿರಣ್ ಆ್ಯಂಡ್ ಐ ಆರ್ ಇನ್ ಮೈಸೂರ್ ಅಂತ ಹೇಳಬೇಕು. ಕಿರಣ್ ಆ್ಯಂಡ್ ಐ ಆರ್ ಇನ್ ಮೈಸೂರ್. ನೆಕ್ಸ್ಟ್, ಅವರು ಒಳಗಡೆ ಇದ್ದಾರೆ. ಯಾರಾದರೂ ಕೇಳ್ತಾರಲ್ಲ ನಿಮ್ಮ ಬ್ರದರು ಅಥವಾ ನಿಮ್ಮ ಓನರ್ ಎಲ್ಲಿದ್ದಾರಪ್ಪ ಅಂತ, ಅವ್ರು ಒಳಗಡೆ ಇದ್ದಾರೆ ಅಂತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು, ದೇ ಆರ್ ಇನ್ಸೈಡ್. ದೇ ಆರ್ ಇನ್ಸೈಡ್. ಅವರು ಒಳಗಡೆ ಇದ್ದಾರೆ. ಒಳಗಡೆ ಏನೂ ಇಲ್ಲ ಅಂದರೆ ಏನಾದರೂ ಮಿಸ್ ಆದಾಗ ಹೇಳ್ತೀವಲ್ಲ, ಒಳಗೆ ಇತ್ತ ನೋಡು ಅಂದಾಗ ಇಲ್ಲ ಒಳಗಡೆ ಏನೂ ಇಲ್ಲ ಅಂತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ಬೇಕಂದ್ರೆ ದೇರ್ ಈಸ್ ನಥಿಂಗ್ ಇನ್ಸೈಡ್. ದೇರ್ ಈಸ್ ನಥಿಂಗ್ ಇನ್ಸೈಡ್ ಅಂತ ಹೇಳಬೇಕು. ನೆಕ್ಸ್ಟ್, ಹೊರಗಡೆ ಯಾರೋ ಇದ್ದಾರೆ ಅಂದ್ರೆ ನೋಡ್ತಿರ್ತೇವೆ ಅಲ್ಲಿ ನೋಡುವಾಗ ಅದು ಮಾಡುವಾಗ ಹೊರಗೆ ಯಾರೋ ನಿಂತಿರ್ತಾರೆ ಹೇಳ್ತೀವಿ, ಹೊರಗಡೆ ಯಾರೋ ಇದ್ದಾರೆ ನೋಡು ಅಂತ. ಇದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಂದ್ರೆ ಸಮ್ ಒನ್ಸ್ ಔಟ್ಸೈಡ್. ಏನು, ಸಮ್ ಒನ್ಸ್ ಔಟ್ಸೈಡ್ ಅಂದರೆ ಹೊರಗಡೆ ಯಾರೋ ಇದ್ದಾರೆ. ನೆಕ್ಸ್ಟ್, ಹೊರಗಡೆ ಒಬ್ಬ ಪೊಲೀಸ್ ಇದ್ದಾರೆ ಅಂದರೆ ಅದಕ್ಕೆ ಮರು ಉತ್ತರವಾಗಿ ಹೇಳ್ತೇವಲ್ಲ, ಇಲ್ಲ ಬೇರೆ ಯಾರೂ ಅಲ್ಲ ಹೊರಗಡೆ ಒಬ್ಬರು ಪೊಲೀಸರಿದ್ದಾರೆ ಅಂತ. ಅದನ್ನು ಇಂಗ್ಲೀಷ್ನಾಗೆ ಈ ರೀತಿ ಹೇಳ್ತೀವಿ, ದೇರ್ ಈಸ್ ಎ ಪೊಲೀಸ್ ಔಟ್ಸೈಡ್. ಏನು, ದೇರ್ ಈಸ್ ಎ ಪೊಲೀಸ್ ಔಟ್ಸೈಡ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ನೆಕ್ಸ್ಟ್, ಗೇಟ್ನ ಹೊರಗೆ ಇರು. ವಾಚ್ಮ್ಯಾನಿಗೆ ಅದು ಹೇಳ್ತೇವಲ್ಲ, ಸ್ವಲ್ಪ ಕಾಯ್ತಾ ಇರು, ಗೇಟ್ ಹೊರಗಿರು ಅಂತ ಹೇಳಿ. ಅದನ್ನು ಇಂಗ್ಲೀಷ್ನಾಗೆ ಯಾವ ರೀತಿ ಹೇಳ್ತೀವಿ ಅಂದ್ರೆ ಸ್ಟೇ ಔಟ್ಸೈಡ್ ದ ಗೇಟ್. ಸ್ಟೇ ಔಟ್ಸೈಡ್ ದ ಗೇಟ್ ಅಂತ ಹೇಳಬೇಕು. ನೆಕ್ಸ್ಟ್,
ಯಾಕೆ ಎಲ್ಲರೂ ಹೊರಗಡೆ ಇದ್ದಾರೆ? ಗೊತ್ತಲ್ಲ, ಎದಕ್ಕೆ ಸಂಬಂಧ ಹೊರಗಡೆ ಇದ್ದಾರೆ ಎಲ್ಲರೂ? ಎಲ್ಲ ಬಹಳಷ್ಟು ಜನ ಹೊರಗೆ ನಿಂತಾರಲ್ಲ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಹೇಳಬೇಕು. ವೈ ಈಸ್ ಎವ್ರಿಬಡಿ ಔಟ್ಸೈಡ್? ವೈ ಈಸ್ ಎವ್ರಿಬಡಿ ಔಟ್ಸೈಡ್? ನೆಕ್ಸ್ಟ್, ಯಾಕೆ ನೀನು ಒಳಗಿಲ್ಲ? ನೀ ಯಾಕೆ ಒಳಗಿಲ್ಲ ಕೇಳ್ತೀವಲ್ಲ, ಅದನ್ನು ಪ್ರಶ್ನೆ ಮಾಡ್ತೀವಲ್ಲ, ನೀ ಹೊರಗೆ ನಿಂತಿಯಲ್ಲ, ನೀ ಯಾಕೆ ಒಳಗಿಲ್ಲ? ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಕೇಳಬೇಕಾದ್ರೆ, ವೈ ಆರಂಟ್ ಯು ಇನ್ಸೈಡ್? ವೈ ಆರಂಟ್ ಯು ಇನ್ಸೈಡ್? ಯಾಕೆ ನೀನು ಒಳಗಿಲ್ಲ ಅಂತ ಈ ರೀತಿ ಕೇಳಬೇಕು. ಅವ ಉತ್ತರವಾಗಿ, ಒಳಗಡೆ ಯಾರೂ ಇಲ್ಲ, ಅದಕ್ಕೆ ನಾವು ಹೊರಗೆ ನಿಂತೀನಿ. ಒಳಗಡೆ ಯಾರೂ ಇಲ್ಲ, ಅದಕ್ಕೆ ನಾವು ಹೊರಗೆ ನಿಂತೀನಿ ಅಂತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ನೋ ಬಡಿ ಈಸ್ ಇನ್ಸೈಡ್ ಅಂತ ಹೇಳ್ತೀವಿ. ನೋ ಬಡಿ ಈಸ್ ಇನ್ಸೈಡ್, ಒಳಗಡೆ ಯಾರೂ ಇಲ್ಲ. ನೆಕ್ಸ್ಟ್, ನಾನು ಬೆಡ್ನಲ್ಲಿ ಇದ್ದೇನೆ. ನಾನು ಬೆಡ್ನಲ್ಲಿದ್ದೇನೆ ಅಂದರೆ ಹುಷಾರಿಲ್ಲಾರ್ದಾಗ ತಪ್ಪಾಗಿ ಹೇಳ್ತೀವಲ್ಲ, ನಾನು ಬೆಡ್ನಲ್ಲಿದ್ದೇನೆ, ಅದನ್ನು ಇಂಗ್ಲೀಷ್ನಲ್ಲಿ ಐ ಆಮ್ ಇನ್ ಬೆಡ್ ಅಂತ ಹೇಳಬೇಕು. ಐ ಆಮ್ ಇನ್ ಬೆಡ್, ನಾನು ಬೆಡ್ನಲ್ಲಿದ್ದೇನೆ. ನೆಕ್ಸ್ಟ್, ಅವನು ಬೈಕ್ ಮೇಲೆ ಇದ್ದಾನೆ. ಅವನು ಬೈಕ್ ಮೇಲೆ ಹೊಂಟಿದ್ದಾನೆ ಅಥವಾ ಇದ್ದಾನೆ ಅಂತೀವಲ್ಲ, ಅದನ್ನೇ ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಂದ್ರೆ, ಹಿ ಈಸ್ ಆನ್ ದ ಬೈಕ್. ಹಿ ಈಸ್ ಆನ್ ದ ಬೈಕ್, ಅವನು ಬೈಕ್ ಮೇಲೆ ಇದ್ದಾನೆ. ನೆಕ್ಸ್ಟ್, ಹೋಟೆಲ್ನ ಪಕ್ಕದಲ್ಲಿ ಒಂದು ಬ್ಯಾಂಕ್ ಇದೆ. ಯಾರಾದರೂ ಕೇಳ್ತಾರಲ್ಲ, ಇಲ್ಲಿ ಹತ್ತಿರದಲ್ಲಿ ಎಲ್ಲಾದರೂ ಬ್ಯಾಂಕ್ ಎಲ್ಲಿದೆ ಅಂತ, ಅದಕ್ಕೆ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಈ ರೀತಿ, ದೇರ್ ಈಸ್ ಎ ಬ್ಯಾಂಕ್ ನೆಕ್ಸ್ಟ್ ಟು ದ ಹೋಟೆಲ್. ದೇರ್ ಈಸ್ ಎ ಬ್ಯಾಂಕ್ ನೆಕ್ಸ್ಟ್ ಟು ದ ಹೋಟೆಲ್ ಅಂತ ಹೇಳಬೇಕು. ನೆಕ್ಸ್ಟ್, ನಮ್ಮ ಅಪ್ಪ ಕೆಲಸದಲ್ಲಿದ್ದಾರೆ. ಕೇಳ್ತಾರಲ್ಲ ಯಾರು ಕೊಲ್ಲಿನ ಬಂದು, ನಿಮ್ಮ ಅಪ್ಪ ಎಲ್ಲಿದ್ದಾರಪ್ಪ, ಏನು ಮಾಡಾಕ್ತಾರೆ ಅಂದ್ರೆ, ನಮ್ಮ ಅಪ್ಪರು ಕೆಲಸ ಮಾಡಾಕತ್ತಾರೆ, ಕೆಲಸದ ಅಂತ ಹೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ಮೈ ಡ್ಯಾಡ್ ಈಸ್ ಆ್ಯಟ್ ವರ್ಕ್. ಮೈ ಡ್ಯಾಡ್ ಈಸ್ ಆ್ಯಟ್ ವರ್ಕ್ ಅಂತ ನಾವು ಇಂಗ್ಲೀಷ್ನಲ್ಲಿ ಹೇಳಬೇಕು. ನೆಕ್ಸ್ಟ್, ಸೀಮಾ 5ನೇ ತರಗತಿಯಲ್ಲಿದ್ದಾಳೆ ಅಥವಾ ಸೀಮಾ 5ನೇ ತರಗತಿ ಓದುತ್ತಿದ್ದಾಳೆ. ಇದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಂದ್ರೆ, ಸೀಮಾ ಈಸ್ ಇನ್ 5th ಸ್ಟ್ಯಾಂಡರ್ಡ್. ಸೀಮಾ ಈಸ್ ಇನ್ 5th ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ. ನೆಕ್ಸ್ಟ್, ನಾವು ದಾರಿಯಲ್ಲಿದ್ದೇವೆ ಅಂದರೆ ಎಲ್ಲಾದರೂ ಪ್ರಯಾಣ ಬೆಳೆಸುವಾಗ ಮುಂದಿದ್ದವರು ಬೇರೆ ಓದೋರು ಕೇಳ್ತಾರಲ್ಲ, ಈಗ ಎಲ್ಲಿದ್ರಿ, ನಾವು ದಾರಿಯಲ್ಲಿದ್ದೇವೆ ಅಂತ. ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಂದ್ರೆ, ವಿ ಆರ್ ಆನ್ ದ ವೇ. ವಿ ಆರ್ ಆನ್ ದ ವೇ, ನಾವು ಈಗ ದಾರಿಯಲ್ಲಿದ್ದೇವೆ ಅಂತ ಅರ್ಥ. ನೆಕ್ಸ್ಟ್, ನೀನು ಇವತ್ತು ಸಂಜೆ ಎಲ್ಲಿರ್ತೀಯ ಅಂದ್ರೆ ಕೇಳ್ತೀವಲ್ಲ, ಎಲ್ಲಾದರೂ ಏನಾದರೂ ವಿಶೇಷ ಇದ್ರೆ, ಇವತ್ತು ಸಾಯಂಕಾಲ ನೀ ಎಲ್ಲಿರ್ತೀವಿ? ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಕೇಳ್ಬೇಕಂದ್ರೆ, ವೇರ್ ವಿಲ್ ಯು ಬಿ ದಿಸ್ ಈವ್ನಿಂಗ್. ವೇರ್ ವಿಲ್ ಯು ಬಿ ದಿಸ್ ಈವ್ನಿಂಗ್ ಅಂತ ಇಂಗ್ಲೀಷ್ನಲ್ಲಿ ಕೇಳಬೇಕು. ನೆಕ್ಸ್ಟ್, ನಾವು ಟ್ರೈನ್ನಲ್ಲಿದ್ದೇವೆ ಅಂದರೆ ಎಲ್ಲೋ ಪ್ರಯಾಣ ಬೆಳೆಸ್ತಿರ್ಬೇಕಾದ್ರೆ ಹೇಳ್ತೀವಲ್ಲ, ಇಲ್ಲ ನಾ ಈಗ ಟ್ರೈನ್ನಲ್ಲಿದ್ದೀನಿ, ಬೇರೆ ಊರಿಗೆ ಹೋಗಬೇಕಾಗಿದೆ ಅಂತ ಹೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ವಿ ಆರ್ ಆನ್ ದ ಟ್ರೈನ್. ವಿ ಆರ್ ಆನ್ ದ ಟ್ರೈನ್, ನಾವು ಟ್ರೈನ್ನಲ್ಲಿ ಇದ್ದೇವೆ. ನೆಕ್ಸ್ಟ್, ಪಕ್ಷಿಗಳು ಆಕಾಶದಲ್ಲಿವೆ. ಪಕ್ಷಿಗಳು ಅಥವಾ ಹಕ್ಕಿಗಳು ಆಕಾಶದಲ್ಲಿ ಹಾರಾಡ್ತಿರ್ತಾವಲ್ಲ, ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಂದ್ರೆ, ದ ಬರ್ಡ್ಸ್ ಆರ್ ಇನ್ ದ ಸ್ಕೈ. ದ ಬರ್ಡ್ಸ್ ಆರ್ ಇನ್ ದ ಸ್ಕೈ, ಪಕ್ಷಿಗಳು ಆಕಾಶದಲ್ಲಿವೆ. ನೆಕ್ಸ್ಟ್, ನಾನೊಂದು ಫುಟ್ಬಾಲ್ ಮ್ಯಾಚ್ನಲ್ಲಿ ಇದ್ದೀನಿ. ಎಲ್ಲಿ ಹೋಗಿಯಪ್ಪ ಅಂತ ಕೇಳ್ತೀವಲ್ಲ, ಅದಕ್ಕೆ ಉತ್ತರವಾಗಿ ಅವರು ನಾನೊಂದು ಫುಟ್ಬಾಲ್ ಮ್ಯಾಚ್ನಲ್ಲಿದ್ದೀನಿ. ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಂದ್ರೆ, ಐ ಆಮ್ ಆ್ಯಟ್ ಎ ಫುಟ್ಬಾಲ್ ಮ್ಯಾಚ್. ಏನು, ಐ ಆಮ್ ಆ್ಯಟ್ ಎ ಫುಟ್ಬಾಲ್ ಮ್ಯಾಚ್ ಅಂತ ಇಂಗ್ಲೀಷ್ನಲ್ಲಿ ಹೇಳಬೇಕು. ನೆಕ್ಸ್ಟ್, ಅವಳೀಗ ಕೆಲಸದಲ್ಲಿದ್ದಾಳೆ ಅಂದರೆ ಯಾರಾದರೂ ಹೇಳ್ತಾರಲ್ಲ, ಈಗ ಅವಳು ಏನು ಮಾಡಾಕ್ತಾಳಪ್ಪ, ಫ್ರೀ ಅದಾಳೋ ಇಲ್ಲೋ ಅಂತೇಳಿ ಅಂದ್ರೆ ಬೇರೆ ಕೆಲಸ ಹೇಳ್ಬೇಕಾದ್ರೆ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಸಿ ಈಸ್ ಆ್ಯಟ್ ವರ್ಕ್ ನಾವು. ಸಿ ಈಸ್ ಆ್ಯಟ್ ವರ್ಕ್ ನಾವು, ಅವಳೀಗ ಕೆಲಸದಲ್ಲಿ ಇದ್ದಾಳೆ. ನೆಕ್ಸ್ಟ್, ಅವನು ಸ್ಟೇಷನ್ ಹತ್ತಿರ ಇದ್ದ ಅಂದ್ರೆ ಕೇಳ್ತೀವಲ್ಲ, ಯಾರು ಏನು ಬ್ರದರ್ ನೋಡಿದ್ದೇನಪ್ಪ ಎಲ್ಲಿದ್ದ ಅಂದ್ರೆ ಅವ್ರು ಹೇಳ್ತಾರಲ್ಲ ಸ್ಟೇಷನ್ ಹತ್ತಿರ ಇದ್ದ. ಅದನ್ನೇ ಇಂಗ್ಲೀಷ್ನಲ್ಲಿ ಹಿ ವಾಸ್ ಆ್ಯಟ್ ದ ಸ್ಟೇಷನ್. ಹಿ ವಾಸ್ ಆ್ಯಟ್ ದ ಸ್ಟೇಷನ್, ಅವನು ಸ್ಟೇಷನ್ ಹತ್ತಿರ ಇದ್ದ. ನೆಕ್ಸ್ಟ್,
ಅವನ ಕಾರ್ ನನ್ನ ಮನೆ ಮುಂದೆ ಇದೆ. ಆದರೆ ಅವ ಎಲ್ಲಿಗನ್ ಗೊತ್ತಿಲ್ಲ, ಅವನ ಕಾರ್ ಮಾತ್ರ ನನ್ನ ಮನೆ ಮುಂದಿದೆ ಅಂತ ಹೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ಹೀಸ್ ಕಾರ್ ಈಸ್ ಇನ್ ಫ್ರಂಟ್ ಆಫ್ ಮೈ ಹೌಸ್. ಹೀಸ್ ಕಾರ್ ಈಸ್ ಇನ್ ಫ್ರಂಟ್ ಆಫ್ ಮೈ ಹೌಸ್ ಅಂತ ಹೇಳಬೇಕು. ನೆಕ್ಸ್ಟ್, ನಿನ್ನೆ ಭುಜದ ಮೇಲೆ ಒಂದು ಸ್ಪೈಡರ್ ಇದೆ. ನಿನ್ನ ಭುಜದ ಮೇಲೆ ಒಂದು ಸ್ಪೈಡರ್ ಇದೆ. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ದೇರ್ ಈಸ್ ಎ ಸ್ಪೈಡರ್ ಆನ್ ಯುವರ್ ಶೋಲ್ಡರ್. ದೇರ್ ಈಸ್ ಎ ಸ್ಪೈಡರ್ ಆನ್ ಯುವರ್ ಶೋಲ್ಡರ್ ಅಂತ ಹೇಳ್ತೀವಿ. ನೆಕ್ಸ್ಟ್, ನಿನ್ನ ಊಟ ಟೇಬಲ್ ಮೇಲಿದೆ. ಹೋಗು, ನಿನ್ನ ಊಟ ಅಲ್ಲಿ ಟೇಬಲ್ ಮೇಲೆ ರೆಡಿ ಇದೆ, ಊಟ ಮಾಡಂತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು. ಯುವರ್ ಲಂಚ್ ಈಸ್ ಆನ್ ದ ಟೇಬಲ್. ಯುವರ್ ಲಂಚ್ ಈಸ್ ಆನ್ ದ ಟೇಬಲ್. ನಿನ್ನ ಊಟ ಟೇಬಲ್ ಮೇಲಿದೆ. ಪಕ್ಷಿಗಳು ಮೋಡಗಳ ಮೇಲಿವೆ. ಅಂದರೆ ಪಕ್ಷಿಗಳು ಮೋಡಕ್ಕಿಂತ ಮೇಲೆ ಹಾರಾಡ್ತಾ ಇದ್ದೇವೆ ಅಂತ ಹೇಳ್ತೀವಲ್ಲ, ಅದನ್ನು ಇಂಗ್ಲೀಷ್ನಾಗ ಈ ರೀತಿ ಹೇಳ್ತೀವಿ. ದ ಬರ್ಡ್ಸ್ ಆರ್ ಓವರ್ ದ ಕ್ಲೌಡ್ಸ್. ದ ಬರ್ಡ್ಸ್ ಆರ್ ಓವರ್ ದ ಕ್ಲೌಡ್ಸ್ ಅಂತ ಹೇಳಬೇಕು. ಥ್ಯಾಂಕ್ ಯು. ಧನ್ಯವಾದ.